ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ ದರ್ಶನ್ಗೆ ಇವತ್ತಾದರೂ ಬೇಲ್ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಇತ್ತು. ಒಂದು ಕಡೆ ದರ್ಶನ್ ಪರವಾಗಿ ಖ್ಯಾತ ವಕೀಲ ಮುಕುಲ್ ರೋಹ್ಟಗಿ ಅವರು ಮಂಡಿಸಿದ ವಾದ ಆದರೆ ಮತ್ತೊಂದು ಕಡೆ ಸಿದ್ಧಾರ್ಥ್ ಲೂಥ್ರಾ ಅವರು ದರ್ಶನ್ ವಿರುದ್ಧವಾಗಿ ಸಖತ್ತಾಗಿ ಕೌಂಟರ್ ಕೊಟ್ಟು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನು 1 ವರ್ಷಗಳ ಕಾಲ ದರ್ಶನ್ಗೆ ಜಾಮೀನು ಇಲ್ಲ ಅನ್ನುವ ಖಡಕ್ ಸೂಚನೆಯನ್ನ ನೀಡಲಾಯಿತು. ದರ್ಶನ್ ಈ ಸಂದರ್ಭದಲ್ಲಿ ಶಾಕ್ಗೆ ಒಳಗಾದರು. ಹಾಗಾದ್ರೆ ಇನ್ನು ಮುಂದೆ ದರ್ಶನ್ಗೆ ಬೇಲ್ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ವಾ? ದರ್ಶನ್ ಮುಂದಿರುವಂತಹ ಆಪ್ಷನ್ಸ್ ಏನೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸುಪ್ರೀಂ ಶಾಕ್, ದರ್ಶನ್ ಶೇಕ್. 1 ವರ್ಷ ಕಂಬಿ ಹಿಂದೆ ಕಾಟೇರ, ಬೇಲಿಲ್ಲ, ಜೈಲೇ ಇಲ್ಲ. ದಾಸನ ಮುಂದಿನ ದಾರಿ ಏನು? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ದೊಡ್ಡ ಆಘಾತ ನೀಡಿದೆ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿರುವ ಸುಪ್ರೀಂ ಕೋರ್ಟ್ ಮುಂದಿನ 1 ವರ್ಷದವರೆಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಲು ಸಾಧ್ಯವಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದೆ. ವಿಚಾರಣಾ ನ್ಯಾಯಾಲಯದಲ್ಲಿ ಕೇಸ್ ತೀವ್ರ ವಿಳಂಬವಾಗುತ್ತಿದೆ, ಹೀಗಾಗಿ ಮಧ್ಯಂತರ ಬೇಲ್ ಕೊಡಿ ಎಂಬ ದರ್ಶನ್ ಪರ ವಕೀಲರ ವಾದವನ್ನ ಆಲಿಸಿದ ನ್ಯಾಯಾಲಯ ಜಾಮೀನು ಕೊಡಲು ನಿರಾಕರಿಸಿದೆ. ಬದಲಾಗಿ ತ್ವರಿತ ವಿಚಾರಣೆಗೆ 1 ವರ್ಷ ಕಾಲಾವಕಾಶ ನೀಡಿದೆ. ಈ 1 ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆ ಮುಗಿಸದೇ ಇದ್ದರೆ ಮಾತ್ರ ದರ್ಶನ್ ಮತ್ತೆ ಬೇಲ್ಗಾಗಿ ಅರ್ಜಿ ಹಾಕಬಹುದು ಎಂದು ನ್ಯಾಯಮೂರ್ತಿ ಪರ್ದಿವಾಲ ನೇತೃತ್ವದ ಪೀಠ ಆದೇಶಿಸಿದೆ. ಈ ಆದೇಶದಿಂದ ಇದೀಗ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. 1 ವರ್ಷದ ತನಕ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಟ್ರಯಲ್ ಕೋರ್ಟ್ನಲ್ಲಿ ನಿತ್ಯ ವಿಚಾರಣೆ, ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ. ಇನ್ನು ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಟ್ರಯಲ್ ಕೋರ್ಟ್ನಲ್ಲಿ ಆಗ್ತಿರೋ ವಿಳಂಬ ಧೋರಣೆಯ ಬಗ್ಗೆ ಗಂಭೀರವಾಗಿ ಚರ್ಚಿಸಿದೆ. ಪ್ರಕರಣದಲ್ಲಿ ಒಟ್ಟು 270ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದರೂ ಕಳೆದ 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಟ್ರಯಲ್ ಕೋರ್ಟ್ ಪ್ರತಿದಿನ ವಿಚಾರಣೆ ನಡೆಸಬೇಕು ಎಂದು ಸುಪ್ರೀಂ ಸೂಚನೆ ನೀಡಿದೆ. ಅನಗತ್ಯ ಕಾರಣ ನೀಡಿ ವಿಚಾರಣೆ ಮುಂದೂಡಬಾರದು, ಹಾಗೆಯೇ ಸಾಕ್ಷಿಗಳನ್ನ ಮತ್ತೆ ವಿಚಾರಣೆಗೆ ಕರೆಯಬಾರದು ಎಂದು ಸ್ಪಷ್ಟಪಡಿಸಿದೆ. ಇದಕ್ಕಾಗಿ ಟ್ರಯಲ್ ಕೋರ್ಟ್ಗೆ ಕೂಡಲೇ ಓರ್ವ ರೆಗ್ಯುಲರ್ ಜಡ್ಜ್ ನೇಮಿಸುವಂತೆಯೂ ಈ ರೆಗ್ಯುಲರ್ ಜಡ್ಜ್ ಮೂಲಕವೇ ದರ್ಶನ್ ಕೇಸ್ ತ್ವರಿತ ವಿಚಾರಣೆ ನಡೆಸುವಂತೆಯೂ ಆದೇಶಿಸಿದೆ. ಹೀಗಾಗಿ ದರ್ಶನ್ ಕೇಸ್ ಇನ್ನಷ್ಟು ವೇಗ ಪಡೆಯುವ ಸಾಧ್ಯತೆ ದಟ್ಟವಾಗ್ತಿದೆ. ಆದರೆ ವಿಚಾರಣೆ ಮುಗಿಯೋ ತನಕ 1 ವರ್ಷದ ತನಕ ಕಾಟೇರ ಕಂಬಿ ಹಿಂದೆನೇ ಫಿಕ್ಸು. ವಿಐಪಿ ಟ್ರೀಟ್ಮೆಂಟ್ ಇಲ್ಲ, ಜೈಲು ಸೌಲಭ್ಯಕ್ಕೆ ಸೂಚನೆ. ಇನ್ನು ಜಾಮೀನು ಅರ್ಜಿಯ ಜೊತೆಗೆ ದರ್ಶನ್ ಪರ ವಕೀಲರು ಜೈಲಿನಲ್ಲಿನ ಸೌಲಭ್ಯಗಳ ಕೊರತೆ ಬಗ್ಗೆಯೂ ವಾದ ಮಂಡಿಸಿದ್ದರು. ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ, ಮೂಲಭೂತ ಸೌಲಭ್ಯಗಳಿಲ್ಲ ಎಂದು ಆರೋಪಿಸಿದ್ದರು. ಆದರೆ ಜೈಲು ಅಧಿಕಾರಿಗಳ ವರದಿಯನ್ನ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ವಿಶೇಷ ವಿಐಪಿ ಸೌಲಭ್ಯ ನೀಡುವಂತಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜೈಲು ನಿಯಮದಂತೆ ಇತರೆ ವಿಚಾರಣಾಧೀನ ಕೈದಿಗಳಿಗೆ ನೀಡುವ ಸೌಲಭ್ಯಗಳನ್ನೇ ದರ್ಶನ್ಗೂ ಕೊಡಬೇಕು ಎಂದು ಸೂಚಿಸಿದೆ. ಇದರಿಂದಾಗಿ ಮುಂದಿನ 1 ವರ್ಷ ಯಾವುದೇ ವಿಶೇಷ ರಾಜಾತಿಥ್ಯವಿಲ್ಲದೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಸಾಮಾನ್ಯ ಕೈದಿಯಂತೆ ದಿನದೂಡುವುದು ಅನಿವಾರ್ಯವಾಗಿದೆ. ಮೇ 15, 2026 ಜಾಮೀನು ತಿರಸ್ಕರಿಸಿದ ಸುಪ್ರೀಂ. ಮೇ 15, 2027 60 ಸಾಕ್ಷಿಗಳ ವಿಚಾರಣೆಗೆ ಗಡುವು. ರೇಣುಕಾಸ್ವಾಮಿ ಕೊಲೆ ಕೇಸು 2024 ಜೂನ್ನಲ್ಲಿ ಬೆಳಕಿಗೆ ಬಂದಿತ್ತು. ತನಿಖೆಗಿಳಿದ ಪೊಲೀಸರು ನಟ ದರ್ಶನ್ರನ್ನ ಅರೆಸ್ಟ್ ಮಾಡಿದ್ರು.
2024 ಸೆಪ್ಟೆಂಬರ್ನಲ್ಲಿ 3991 ಪುಟಗಳ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಅದೇ 2024 ನವೆಂಬರ್ 3ರಂದು ದೋಷಾರೋಪಣೆ ನಿಗದಿಯಾಯಿತು. ಇದೀಗ 2026 ಮೇ 15ರಂದು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದು ಅದು ತಿರಸ್ಕೃತಗೊಂಡಿತ್ತು. ಇಷ್ಟೇ ಅಲ್ಲ, ಮುಂದಿನ 1 ವರ್ಷದವರೆಗೆ ಅಂದರೆ 2027 ಮೇ 15ರೊಳಗೆ 60 ಸಾಕ್ಷಿಗಳ ವಿಚಾರಣೆ ನಡೆಸುವಂತೆ ಸುಪ್ರೀಂ ಗಡುವು ನೀಡಿದೆ. 1 ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆ ನಡೆಸಬೇಕು. ಇಲ್ಲ ಅಂದ್ರೆ 1 ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆ ಕಂಪ್ಲೀಟ್ ಆಗದಿದ್ರೆ ದರ್ಶನ್ ಬೇಲ್ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದೆ. ಅಂದ್ರೆ 1 ವರ್ಷದ ನಂತರವಷ್ಟೇ ದರ್ಶನ್ಗೆ ಬೇಲ್ ಸಿಗೋ ಚಾನ್ಸಸ್ ಇರೋದು. ಅಲ್ಲಿವರೆಗೂ ಅಂದ್ರೆ ಮೇ 15, 2027 ತನಕ ದರ್ಶನ್ ಜೈಲಲ್ಲೇ ಫಿಕ್ಸು ಅಂತಾನೆ ಅರ್ಥ. ದರ್ಶನ್ಗೆ ಬೇಲ್ ಇಲ್ಲ ಅಂತ ಹೇಳಿದ ಸುಪ್ರೀಂ ಕೋರ್ಟ್ 10 ಅಂಶಗಳನ್ನ ಸ್ಪಷ್ಟವಾಗಿ ಹೇಳಿದೆ. ನಂಬರ್ 1, 1 ವರ್ಷ ದರ್ಶನ್ಗಿಲ್ಲ ಜಾಮೀನು. ನಂಬರ್ 2, ತ್ವರಿತ ವಿಚಾರಣೆಗೆ 1 ವರ್ಷ ಕಾಲಾವಕಾಶ ನೀಡಿದೆ ಸುಪ್ರೀಂ ಕೋರ್ಟ್. ನಂಬರ್ 3, ಟ್ರಯಲ್ ಕೋರ್ಟ್ ಪ್ರತಿದಿನ ವಿಚಾರಣೆ ನಡೆಸಬೇಕು ಅಂತ ತಿಳಿಸಿದೆ. ನಂಬರ್ 4, 1 ವರ್ಷದೊಳಗೆ ವಿಚಾರಣೆ ನಡೆಸದೇ ಇದ್ದರೆ ಬೇಲ್ಗೆ ಅರ್ಜಿ ಹಾಕಬಹುದು ಅಂತ ಹೇಳಿದೆ. ನಂಬರ್ 5, ಜೈಲು ನಿಯಮದಂತೆ ದರ್ಶನ್ ಸವಲತ್ತು ಕೊಡಬೇಕು ಅಂತ ಹೇಳಿದ ಕೋರ್ಟ್ VIP ಟ್ರೀಟ್ಮೆಂಟ್ಗೂ ಬ್ರೇಕ್ ಹಾಕಿದೆ. ನಂಬರ್ 6, 1 ವರ್ಷ ಬೇಲ್ಗಾಗಿ ಅರ್ಜಿ ಹಾಕುವಂತಿಲ್ಲ ಅಂತ ದರ್ಶನ್ ಪರ ವಕೀಲರಿಗೆ ಸೂಚನೆ ನೀಡಿದೆ. ನಂಬರ್ 7, ಅನಗತ್ಯ ಕಾರಣ ನೀಡಿ ವಿಚಾರಣೆ ಮುಂದೂಡುವಂತಿಲ್ಲ ಅಂತಾನೂ ತಿಳಿಸಲಾಗಿದೆ. ನಂಬರ್ 8, ಸಾಕ್ಷಿಗಳನ್ನ ಮತ್ತೆ ವಿಚಾರಣೆ ನಡೆಸುವಂತಿಲ್ಲ. ಆದಷ್ಟು ಬೇಗ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿ ಕೇಸ್ ಮುಗಿಸುವಂತೆ ತಿಳಿಸಲಾಗಿದೆ. ನಂಬರ್ 9, ಟ್ರಯಲ್ ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ನೇಮಿಸಿ ಅಂತಾನು ಸುಪ್ರೀಂ ಹೇಳಿದೆ. ನಂಬರ್ 10, ರೆಗ್ಯುಲರ್ ಜಡ್ಜ್ ಮೂಲಕ ದರ್ಶನ್ ಕೇಸ್ ವಿಚಾರಣೆ ಮಾಡಬೇಕು ಅಂತಾನೂ ತಿಳಿಸಲಾಗಿದೆ. ಇನ್ನು ದರ್ಶನ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ ಮುಂದಿನ 1 ವರ್ಷ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅಂತ ಸೂಚನೆ ನೀಡಿದೆ. ಅಷ್ಟರೊಳಗೆ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಅಂತಾನೂ ಖಡಕ್ ಸೂಚನೆ ನೀಡಿದೆ. ಇದರಿಂದಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮುಂದಿನ 1 ವರ್ಷ ದರ್ಶನ್ ಪಾಲಿಗೆ ಅತ್ಯಂತ ನಿರ್ಣಾಯಕ ಅಂತಾನೆ ಹೇಳಲಾಗ್ತಿದೆ. 60 ಪ್ರಮುಖ ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ಪ್ರತಿದಿನ ನಡೆಸಬೇಕಾದ ಪರಿಸ್ಥಿತಿ ಈಗ ಎದುರಾಗಿದೆ. ಹಿಂಗಾಗಿ ದರ್ಶನ್ ಕೇಸು ಇದೀಗ ವೇಗ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಈ ವೇಳೆ ದರ್ಶನ್ ಪರ ವಕೀಲರು ಪ್ರತಿಯೊಂದು ಸಾಕ್ಷ್ಯವನ್ನು ಪ್ರಶ್ನಿಸಲಿದ್ದಾರೆ. ಪೊಲೀಸರು ಒದಗಿಸಿರುವ ಸಾಕ್ಷ್ಯಗಳು ನ್ಯಾಯಾಲಯದ ಕಟಕಟೆಯಲ್ಲಿ ಎಷ್ಟು ಗಟ್ಟಿಯಾಗಿ ನಿಲ್ಲುತ್ತವೆ ಎಂಬುದರ ಮೇಲೆಯೇ ದರ್ಶನ್ ಅವರ ಮುಂದಿನ ಜೀವನ ನಿಂತಿದೆ. ಬೇಲ್ ಭವಿಷ್ಯ ನಿಂತಿದೆ. ಅಲ್ಲಿ ತನಕ ಕಂಬಿ ಹಿಂದೇನೇ ಇರಬೇಕಿದೆ ಕಾಟೇರ. ಇನ್ನು ಸುಪ್ರೀಂ ಆದೇಶದಿಂದ ನಟ ದರ್ಶನ್ ಕೆರಿಯರ್ಗೆ ಭಾರೀ ಹಿನ್ನಡೆಯಾಗಿದೆ. ಕಳೆದ ಬಾರಿ ವೈದ್ಯಕೀಯ ಕಾರಣಗಳಿಗಾಗಿ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ವೈದ್ಯಕೀಯ ಕಾರಣಗಳನ್ನು ನೀಡಿ ಹೊರಬಂದಿದ್ದ ದರ್ಶನ್ ಟ್ರೀಟ್ಮೆಂಟ್ ತಗೊಳ್ಳದೆ ಶೂಟಿಂಗ್ನಲ್ಲಿ ತಲ್ಲೀನರಾಗಿದ್ದು ಸುಪ್ರೀಂ ಕೋರ್ಟ್ನ ಗಮನಕ್ಕೂ ಬಂದಿತ್ತು. ಹಿಂಗಾಗಿನೇ ಸುಪ್ರೀಂ ಕೋರ್ಟು ಬೇಲ್ ಕ್ಯಾನ್ಸಲ್ ಮಾಡಿತ್ತು. ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಪಾರ್ಶ್ವವಾಯು ಬರುತ್ತೆ, ಲಕ್ವಾ ಹೊಡೆಯುತ್ತೆ ಅಂತೆಲ್ಲ ವಾದಿಸಿದ್ದರು ದರ್ಶನ್ ಪರ ವಕೀಲರು. ಆದ್ರೆ ಅಷ್ಟೊಂದು ಸೀರಿಯಸ್ ಇದ್ರು. ಶಸ್ತ್ರಚಿಕಿತ್ಸೆ ಅಂತ ಹೊರಬಂದು ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದು ಕೋರ್ಟ್ನ ಕೆಂಗಣ್ಣಿಗೂ ಗುರಿಯಾಗಿತ್ತು. ಆ ಸಮಯದಲ್ಲಿ ಹೊರಬಂದಿದ್ದ ದರ್ಶನ್ ತಮ್ಮ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಬಹುಪಾಲು ಮುಗಿಸಿದ್ದರು. ಆದರೆ ಈಗ ಕನಿಷ್ಠ 1 ವರ್ಷ ಸಂಪೂರ್ಣವಾಗಿ ಜೈಲಿನಲ್ಲೇ ಇರಬೇಕಾಗಿರುವುದರಿಂದ ಅವರ ಮುಂದಿನ ಪ್ರಾಜೆಕ್ಟ್ಗಳು ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿವೆ. ದರ್ಶನ್ರನ್ನೇ ನಂಬಿಕೊಂಡು ಬಂಡವಾಳ ಹೂಡಿದ ಪ್ರೊಡ್ಯೂಸರ್ಗಳಿಗೆ ಢವಢವ ಶುರುವಾಗಿದೆ. ದಾಸನ ಮುಂದಿನ ಕಾನೂನು ಹೋರಾಟ ಕಠಿಣ ಆಗುತ್ತಾ? ಇನ್ನು ಸುಪ್ರೀಂ ಕೋರ್ಟ್ನ ಆದೇಶದ ಬಳಿಕ ದರ್ಶನ್ ಮತ್ತು ಅವರ ವಕೀಲರ ಮುಂದಿರುವ ಆಯ್ಕೆಗಳು ತೀರಾ ಸೀಮಿತವಾಗಿವೆ. ಮುಂದಿನ 1 ವರ್ಷ ದಾಸನಿಗೆ ಬೇಲ್ ಇಲ್ಲದಂತಾಗಿದ್ದು ಮುಂದಿನ ಕಾನೂನು ಹೋರಾಟ 1 ವರ್ಷದ ತನಕ ಕಠಿಣವಾಗಿದೆ. ಆದರೆ ಈ 1 ವರ್ಷದ ಅವಧಿಯಲ್ಲಿ 60 ಸಾಕ್ಷಿಗಳ ವಿಚಾರಣೆ ಮುಗಿಯುವಂತೆ ನೋಡಿಕೊಳ್ಳುವುದು ಮುಖ್ಯವಾಗಿದೆ. ಇಷ್ಟೇ ಅಲ್ಲ, ವಿಚಾರಣೆಯಲ್ಲಿ ದರ್ಶನ್ ವಿರುದ್ಧದ ಸಾಕ್ಷ್ಯಗಳನ್ನು ಕ್ರಾಸ್ ಎಕ್ಸಾಮೈನ್ ಮಾಡುವುದು ಮತ್ತು ಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ಎಂಬುದನ್ನು ಸಾಬೀತುಪಡಿಸಬೇಕಿದೆ. ಆದರೆ ಟೆಕ್ನಿಕಲ್ ಸಾಕ್ಷಿಗಳು, ಡಿಜಿಟಲ್ ಆಧಾರಗಳು, 273 ಸಾಕ್ಷಿಗಳು ಸ್ಟ್ರಾಂಗ್ ಆಗಿರೋದ್ರಿಂದ ದರ್ಶನ್ಗೆ ಈ ಕೇಸಿನ ಕುಣಿಕೆಯಿಂದ ಪಾರಾಗೋದು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಹಿಂಗಾಗಿ ಟ್ರಯಲ್ ಕೋರ್ಟ್ನಲ್ಲಿ ಪ್ರತಿದಿನ ನಡೆಯುವ ವಿಚಾರಣೆಯ ವಾದ ಪ್ರತಿವಾದಗಳು ಹೇಗಿರಲಿವೆ ಅನ್ನೋದರ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗಲಿದೆ. ಅಲ್ಲಿ ತನಕ ದರ್ಶನ್ಗೆ ಜೈಲೇ ಗತಿ. ಜೈಲಿನಲ್ಲೇ ಕಣ್ಣೀರಿಟ್ಟ ದರ್ಶನ್ ನಿರಾಸೆಯ ಕಾರ್ಮೋಡ. ಇನ್ನೂ ಇತ್ತ ದೆಹಲಿಯಿಂದ ಬಂದ ಸುಪ್ರೀಂ ತೀರ್ಪಿನ ಮಾಹಿತಿ ಕೇಳುತ್ತಿದ್ದಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ತೀವ್ರ ಹತಾಶೆಗೆ ಒಳಗಾಗಿದ್ದಾರೆ ಎನ್ನಲಾಗಿದೆ. ಹೇಗಾದ್ರೂ ಮಾಡಿ ಬೇಲ್ ಪಡೆದು ಹೊರಬರಬಹುದು ಎಂಬ ನಂಬಿಕೆಯಲ್ಲಿದ್ದ ದಾಸನಿಗೆ ಬರೋಬ್ಬರಿ 1 ವರ್ಷದ ಡೆಡ್ಲೈನ್ ಶಾಕ್ ನೀಡಿದೆ. ಇನ್ನೂ 1 ವರ್ಷ ಈ ಕತ್ತಲ ಕೋಣೆಯಲ್ಲಿ ಕಳೆಯುವುದು ಹೇಗೆ?
ಖುಲಾಸೆಯಾಗದಿದ್ದರೆ ಗತಿಯೇನು ಎಂಬ ಆತಂಕ ಇದೀಗ ದರ್ಶನ್ರನ್ನ ಗಾಢವಾಗಿ ಕಾಡ್ತಿದೆ. ಇಷ್ಟೇ ಅಲ್ಲ, 1 ವರ್ಷದಲ್ಲಿ ಸಾಕ್ಷ್ಯಗಳು ತಮ್ಮ ವಿರುದ್ಧ ಸಾಬೀತಾದ್ರೆ ಭವಿಷ್ಯ ಏನು ಅನ್ನೋ ಆತಂಕ ಈಗ ಕಾಟೇರನಿಗೆ